ಸೈಬರ್ ಕ್ರೈಮ್ದಿಂದ ಎಚ್ಚರದಿಂದಿರಿ. ಗ್ರಾಮೀಣ ಪಿಎಸ್ಐ ಸಿಮಾನಿ. ಇಳಕಲ್ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಸೈಬರ್ ಕ್ರೈಮ್, ಮದ್ಯಪಾನ ಸೇವಿಸಿ ವಾಹನ ಚಲಾಯಿಸಿ ಅಪಘಾತಗಳು ಹೆಚ್ಚಾಗುತ್ತಿದ್ದುದರಿಂದ ಈ ಅಪರಾಧಗಳ ಬಗ್ಗೆ ಎಚ್ಚರ ವಹಿಸಲು ಬಾಗಲಕೋಟೆ ಜಿಲ್ಲೆಯ ಎಸ್ಪಿ ಅಮರನಾಥ್ ರೆಡ್ಡಿ ಅವರ ನಿರ್ದೇಶನ ಮೇರೆಗೆ ಇಳಕಲ್ ಗ್ರಾಮೀಣ ಠಾಣೆಯ ವ್ಯಾಪ್ತಿಯಲ್ಲಿ ಬರುತ್ತಿರುವ ಚಿಕ್ಕಾದಾಪುರ್, ಹೇರೂರು, ತುಂಬ ಮತ್ತು ಹಿರೇಸಿಂಗನಗುತ್ತಿ ಗ್ರಾಮಗಳಲ್ಲಿ ಇಳಕಲ್ ಕ್ರೈಮ್ ಪಿಎಸ್ಐ ಸಿಮಾನಿ ಅವರ ನೇತೃತ್ವದಲ್ಲಿ ಸ್ಪೆಷಲ್ ಚೀತಾ ಮೂಲಕ RSS 112, ಬಾಲ್ಯ ವಿವಾಹ ಕಾಯ್ದೆ, ಸೈಬರ್ ಕ್ರೈಮ್, ಪೋಸ್ಕೋ ಕಾಯ್ದೆಗಳ ಬಗ್ಗೆ ಗ್ರಾಮಸ್ಥರಿಗೆ ಮತ್ತು ಮಕ್ಕಳಿಗೆ ತಿಳಿ ಹೇಳುತ್ತಾ ಪಾಲಕರು ತಮ್ಮ ಮಕ್ಕಳನ್ನು ಬೈಕ್ ಕೊಡಿಸುವುದು ಒಳ್ಳೆಯದು, ಆದರೆ 18 ವಯಸ್ಸಿನ ನಂತರ ಅವರ ಲೈಸೆನ್ಸ್ ಹೊಂದಿ ಸರಿಯಾಗಿ ಹೊಡೆಯಲು ಬಂದಾಗ ಅವರಿಗೆ ಬೈಕ್ ಕೊಡಿಸುವುದು ಉತ್ತಮ ಮತ್ತು ಕುಡಿದು ವಾಹನ ಚಲಾಯಿಸುವುದು ಅಪರಾಧ ಎಂದು ಹೇಳಿದರು. ಈಗಿನ ಮಕ್ಕಳಿಗೆ ಮೊಬೈಲ್ ಬಳಕೆ ಜಾಸ್ತಿಯಾಗಿವೆ ಮತ್ತು ಆನ್ಲೈನ್ ಖರೀದಿ ಮಾಡುವುದು ಬಹಳವಾಗಿದ್ದು ಅದರಿಂದ ಸಾಕಷ್ಟು ಜನರು ಮೋಸಗೊಳ್ಳುತ್ತಿದ್ದಾರೆ. ಈ ಸೈಬರ್ ಕ್ರೈಮ್ ಬಗ್ಗೆ ಸಾರ್ವಜನಿಕರು ಎಚ್ಚರದಿಂದಿರಬೇಕು. ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಮುಂತಾದಗಳಿಂದ ಫ್ರೆಂಡ್ಶಿಪ್ ಮಾಡುವುದು ಸರಿಯಲ್ಲ ಮತ್ತು ಯಾರಿಗೂ OTP ಹೇಳಬಾರದು ಮತ್ತು ಈ ಸಮಸ್ಯೆಗಳು ತಮಗೆ ಕಂಡು ಬಂದಲ್ಲಿ ನಮ್ಮನ್ನು ಸಂಪರ್ಕಿಸಬೇಕು ಎಂದು ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಇಳಕಲ್ ನಗರ ಗ್ರಾಮೀಣ ಪೊಲೀಸ್ ಠಾಣೆಯ ಕ್ರೈಮ್ ಪಿಎಸ್ಐ ಸಿಮಾನಿ, SIRN ಮಾಸಗಿ, SB ಪೊಲೀಸ್ SS ಮುಲ್ಲಾ, RD ನಾವಿ, ಸ್ಪೆಷಲ್ ಚಿತಾ DR ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪಿತೃರಿಗೆ ಅಥವಾ ಅವನ ಪೋಷಕರಿಗೆ 3 ವರ್ಷ ಸದಾ 25,000 ರೂಪಾಯಿ ದಂಡ. ಇದನ್ನ ನೀವು ತಪ್ಪಿಸ್ಕೋಬೇಕಂತಂದ್ರೆ ಏನ್ ಮಾಡ್ಬೇಕು? ಮಕ್ಕಳಿಗೆ 18 ವರ್ಷದ ಒಳಗವರೆಗೆ ಯಾವುದೇ ಕಾರಣಕ್ಕೂ ಗಾಡಿಗಳನ್ನ ಓಡಿಸಾಕ ಕೊಡ್ಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟ್ ಬರುತ್ತೆ, ಡ್ರೈವಿಂಗ್ ಮಾಡ್ತಾ ಓಡಿಸ್ತಿರ್ತೀರಿ, 18 ವರ್ಷ ಆಗಿರುತ್ತೆ, ಲೈಸೆನ್ಸ್ ತಗೊಂಡಿರ್ತೀರಿ, ಬಟ್ ಕುಡಿದು ಓಡಿಸ್ತೀರಿ. ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ತೀರಿ? ಪಾರ್ಟಿಗೆ ಹೋಗ್ತೀರಿ, ಕುಡಿತೀರಿ, ಮಾಡ್ತೀರಿ. ನಿಮಗೆ ಕುಡಿಬೇಡ್ರಿ ಅಂತ ನಾವು ಹೇಳ್ತೀವಿ. ನೀವು ಕುಡಿಯೋರಿದ್ರೆ ಕುಡೀರಿ, ಎಲ್ಲಿ ಕುಡೀರಿ? ಮನೆಯಲ್ಲಿ ಇಟ್ಕೊಂತೀರಿ. ಕುಡಿದು ವಾಹನಗಳನ್ನ ಚಲಾವಣೆ ಮಾಡೋದ್ರಿಂದ ಅಪಘಾತಗಳ ಪರ್ಸೆಂಟೇಜ್ ಜಾಸ್ತಿ. ಯಾಕೆ? ನಿಮ್ಮ ಕ್ಷಮತೆ, ನಿಮ್ಮ ಬ್ಯಾಲೆನ್ಸ್ ನಿಮ್ಮ ಹತ್ರ ಇರಂಗಿಲ್ಲ. ನೀವನ್ನ ನಿಲ್ಲಾಕಾಗ್ತಿರಂಗಿಲ್ಲ, ಬೇರೆದವ್ರಿಗೆ ಏನ್ ಮಾಡ್ಬಿಡ್ತೀರಿ? ಅಪಘಾತ ಮಾಡಿರ್ತೀರಿ. ಹಂಗಾಯ್ತು ಅಂದ್ರೆ ಕನಿಷ್ಠ ದಂಡ 10,000 ರೂಪಾಯಿ. ಕುಡಿದು ಡ್ರೈವಿಂಗ್ ಮಾಡುವಂಥ ನೀವು ಅಪಘಾತ ಮಾಡದೇ ಇರಲಿ, ನೀವು ಕುಡಿದು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಅದು ವಿಜುವಲ್ ಆಗಿ ಮಷಿನ್ ಇರ್ತೈತಿ, ಅದನ್ನು ಉಳಿಸಿ ನೋಡಿರ್ತೀರಿ. ಯಾರು ಅಷ್ಟು ನೋಡ್ರಿ? ದಂಡ ಕಟ್ಟಿರಿ? ಇಲ್ಲಿ ಒಬ್ರು ಇನ್ನೂ ಕಟ್ಟಿಲ್ಲ. ಸಿಟಿಯಲ್ಲಿ ಹೋದ್ರೆ ಜಾಸ್ತಿ ಇದೆ. ಹಳ್ಳಿಯಲ್ಲಿ ಬರ್ತಾ ಅದು ಡೆವಲಪ್ ಆದಾಗ ತಾಲೂಕು ಪ್ಲೇಸಿಗೆ ಬರ್ತದೆ. ಒಂದ್ಸಾರಿ ಉಳಿಸ್ತಾರೆ, ಆಲ್ಕೋಹಾಲ್ ಪರ್ಸೆಂಟೇಜ್ ಐತಿ ಅಂತಂದ್ರೆ ಕಂಪಲ್ಸರಿ 10,000 ರೂಪಾಯಿ ದಂಡ ಇರುತ್ತೆ. ಆ ದಂಡದಷ್ಟು ನಿಮ್ಮ ಗಾಡಿನೇ ಇರುತ್ತೆ, ಗಾಡಿ ಸೀಜ್ ಆಗುತ್ತೆ. 10-15,000 ರೂಪಾಯಿ ಗಾಡಿ ಇರುತ್ತೆ, ಗಾಡಿ ಕೊಡೋದು ಮನೆಗೆ ಬರೋದು. ಆಮೇಲೆ ನಿಮ್ಮ ದಂಡನೂ ಬಿಡಂಗಿಲ್ಲ, ಗಾಡಿನೂ ಹೋಗುತ್ತೆ, ಪ್ಲಸ್ ದಂಡನೂ ಕಟ್ಬೇಕು. ಹಂಗಾಗಿ ಕುಡಿದು ಯಾರು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು. ಇವು ಇಷ್ಟು. ಈಗ ಫಸ್ಟ್ ನಾವು ವಾಹನ ಚಾಲನೆ ಮಾಡ್ಬೇಕಾದ್ರೆ 3 ಜನ ಹೋಗಬಾರ್ದು, ಕಂಪಲ್ಸರಿ. ಆಮೇಲೆ ಹೆಲ್ಮೆಟ್ ಹಾಕಿ, ವಾಹನ ಚಾಲನೆ ಮಾಡೋ ಮುಂದೆ ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ಕಂಪಲ್ಸರಿ ISI ಮಾರ್ಕ್ ಇರುವಂಥ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಹಾಕಿ. ಅಂದರೆ ಪೊಲೀಸರು ಇರ್ತಾರೆ, ದಂಡ ಕಟ್ಟುವಂಥ ಯಾವ್ದಾರ ಒಂದು ಕೆಲಸಕ್ಕೆ ಬರಲಾರ್ದು ಗಾಳಿಗೆ ಹಾರಾಗುವಂಥ ಹೆಲ್ಮೆಟ್ ಹಾಕೊಂಡ್ರೆ ಉಪಯೋಗ ಇಲ್ಲ. ಆ ಒಳ್ಳೆ ಹೆಲ್ಮೆಟ್ ಹಾಕೊಂಡಾಗ ಇನ್ ಕೇಸ್ ನೀವು ಆಕ್ಸಿಡೆಂಟ್ ಆಗಿ ನೆಲಕ್ಕೆ ಬಿದ್ದಾಗೂ ಸಹಿತ ತಲೆಗೆ ಬೇಜಾರಾಗಿ ಏಟಾಗುತ್ತೆ. ತಲೆಗೆ ಏಟಾದಾಗ ನಿಮಗೆ ಚಕ್ರ ಬಂದು ಹೋಗೋದು ಅಥವಾ ಇಂಜೂರಿ ಆಗೋದು, ಸಾವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಕೈ ಕಾಲು ಏನಾರ ಮುರಿದ್ರೆ ಏನಾರ ರಿಪೇರ್ ಮಾಡ್ಬೋದು. ಈ ಥರ ಇಂಜುರಿ ಆತಂದ್ರೆ ಸಣ್ಣ ಪ್ರಮಾಣ ಇರೋದ್ರಿಂದ ಹೆಲ್ಮೆಟ್ ಹಾಕಬೇಕು. ಒಂದು ವೆಹಿಕಲ್ ಓಡಿಸುವಾಗ RC ಬುಕ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಹೆಲ್ಮೆಟ್ ಇರಬೇಕು. ಇವೆಲ್ಲ 4 ತೊಗೊಂಡು ನೀವು ಎಲ್ಲರೂ ಅಡ್ಡಾಡ್ರಿ, ಯಾರು ನಿಮಗೆ ಕೈ ಹಾಕಂಗಿಲ್ಲ. ಕೈ ಹಾಕಿದ್ರು ಸಹಿತ ನಮ್ಮ ಪೊಲೀಸರು ಬಂದು ಹಿಡಿದಾಗೂ ಸಹಿತ ಇವನ್ನ ತೋರಿಸಿದ್ರೆ ನಿಮ್ಗೆ ಯಾರು ದಂಡ ಕಟ್ಟಿಲ್ಲ. ಪೊಲೀಸರು ತಪ್ಪಿಸ್ಕೊಂಡು ಓಡಾಕ್ ಹೋಗ್ತೀರಿ, ಎಲ್ಲೋ ಸ್ಪೀಡ್ ಹೋಗಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ. ನಾವೆಲ್ಲ ನಿಮಗೆ ಹಳ್ಳಿ ಮಾಡಿ ಅಲ್ಲಿರುವಂಥ ಯುವಕರಿಗೆ ಮತ್ತು ನಾಗರಿಕರಿಗೆ ಕಾನೂನಿನ ಬಗ್ಗೆ ಒಂದಿಷ್ಟು ಹೊಸ ಕಾನೂನುಗಳು ಏನು ಚೇಂಜಸ್ ಆಗಿ ಅದ್ರ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಕೊಡುವಂಥ ಒಂದು ಸಂಕಲ್ಪವನ್ನು ಮಾಡಿ ಹೋದ ವರ್ಷ ಮಾಡಿದ್ವಿ. ಕೆಲವೊಂದಿಷ್ಟು ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಒಂದೊಂದು ಹಂತದಲ್ಲಿ ಒಂದು ಪ್ರತಿ 4ರಿಂದ 5 ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡು ನಾವು ಮುಖ್ಯವಾಗಿ ಏನು ಸಂಚಾರಿ ನಿಯಮಗಳ ಒಂದು ಕುರಿತು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ